ನಮ್ಮ ಮೆಟ್ರೋ ಪ್ರಯಾಣದ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಪ್ರಯಾಣಿಕರು ಸಿಡಿದೆದ್ದಿದ್ದಾರೆ. ಹೌದು, ಈಗಾಗಲೇ ಹಲವು ರೀತಿಯ ಹೋರಾಟಗಳನ್ನು ಮಾಡಿದ್ದಾಗಿದೆ. ಇದೀಗ ಹೋರಾಟವನ್ನು ತೀವ್ರಗೊಳಿಸುವುದಕ್ಕೆ ಪ್ರಯಾಣಿಕರ ಸಂಘ ಪ್ಲಾನ್ ಮಾಡಿದೆ. ನಮ್ಮ ಮೆಟ್ರೋ ದರ ಏರಿಕೆಗೆ ಪ್ರಯಾಣಿಕರು ಸಿಡಿದೆದ್ದಿದ್ದಾರೆ. ಮೆಟ್ರೋ ದರ ಇಳಿಕೆಗೆ ಶೀಘ್ರ ಕೇಂದ್ರ ಹಾಗೂ ರಾಜ್ಯಪಾಲರ ಮೊರೆ ಹೋಗ್ತಾರೆ ಪ್ರಯಾಣಿಕರ ಸಂಘದವರು. ಈಗಾಗಲೇ ಹಲವು ರೀತಿಯ ಹೋರಾಟವನ್ನು ಮಾಡಿದ್ದಾಗಿದೆ. ಮನವಿ ಪತ್ರಗಳನ್ನು ಸಲ್ಲಿಸಲಾಗಿದೆ ಮತ್ತು ಮೆಟ್ರೋ ಅಂದಾಗ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿತವಾಗಿದೆ. ಇದೀಗ ಕೇಂದ್ರ ಗವರ್ನರ್ ಸಿಎಂ ಸಿದ್ದುಗೆ ಭೇಟಿಯಾಗಿ ವಾರದೊಳಗೆ ಭೇಟಿಯಾಗಿ ದರ ಇಳಿಸುವಂತೆ ಮನವಿಯನ್ನ ಮಾಡಲಿದ್ದಾರೆ. ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸುತ್ತಾರೆ ಮತ್ತು ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗಿ ವಾರದೊಳಗೆ ಮನವಿ ಪತ್ರವನ್ನು ಸಲ್ಲಿಸಲಿದ್ದಾರೆ. ಕರಿಬೇಕು ಅಂತ ಬಹಳ ದೊಡ್ಡ ಪ್ರಿಪರೇಷನ್ ಬೇಕಾಗುತ್ತೆ. ಇದು 1.4 ಕೋಟಿ ಜನ ಇರ್ತಕ್ಕಂಥ ನಗರ ನಮ್ದು. ಹಾಗಾಗಿ ಪ್ರಿಪರೇಷನ್ ಬಹಳ ದೊಡ್ಡದೇ ಬೇಕಾಗುತ್ತೆ. ಅದು ಸಮಿತಿ ಇದನ್ನ ತೀರ್ಮಾನ ಮಾಡುತ್ತೆ. ಆ ಥರದ್ದೇನು ತಕ್ಷಣಕ್ಕೆ ಸ್ಪೆಸಿಫಿಕ್ ಆಗಿ ಇಷ್ಟು ಸಾವಿರ ಜನ ನಾವು ಟಾರ್ಗೆಟ್ ಮಾಡಿಕೊಂಡು ಸಹಿ ಸಂಗ್ರಹ ಮಾಡಬೇಕು, ಆ ಥರದ್ದೇನು ನಾವು ಯೋಚನೆ ಮಾಡಿಲ್ಲ ಸದ್ಯಕ್ಕೆ. ನಮ್ಮ ಫೋಕಸ್ ಇರೋದೀಗ ಸಮಿತಿ, ಹೋರಾಟ ಮಾಡ್ತಕ್ಕಂಥ ಸಮಿತಿ, ಅದರ ತೀರ್ಮಾನಗಳು, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಮುಂದಿನ ಹೋರಾಟದ ಬಗ್ಗೆ ಹೇಗೆ ಯಾವ ರೂಪರೇಷೆ ತಗೋಬೇಕು ಈ ಹೋರಾಟ ಅನ್ನೋದನ್ನು ಕೂಡ ನಾವು ನಮ್ಮ ಎಕ್ಸ್ಪರ್ಟ್ಗಳನ್ನೆಲ್ಲ ಸೇರಿಕೊಂಡು, ಜೊತೆಗೆ ನಮ್ಮ ಬೇರೆ ಕೆಲವು ಎಕ್ಸ್ಪರ್ಟ್ಸ್ ಇದ್ದಾರೆ ಈ ಫೀಲ್ಡಲ್ಲಿ, ಅವ್ರಗಳ್ದು ಕೂಡ ಸಜೆಷನ್ಸ್ ತಗೊಂಡು ಮುಂದುವರಿತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ. ಮಂಜು, ಮೆಟ್ರೋ ಪ್ರಯಾಣ ದರ ಏರಿಕೆಯ ನಂತರದಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿತವಾಗಿದೆ. ಪ್ರತಿಭಟನೆ ಕೂಡ ಹಲವಾರು ಸಂದರ್ಭಗಳಲ್ಲಿ ಮಾಡಿದ್ದಾಗಿದೆ. ಈಗ ಪ್ರತಿಭಟನೆಯ ಮುಂದಿನ ಭಾಗ ಹೇಗೆ ಅಂತ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಮಿತಿಯವರು? ದಿವ್ಯಾ, ನಮ್ಮ ಮೆಟ್ರೋ ಒಂದೊಳ್ಳೆ ಸಾರಿಗೆ ಸೇವೆ ಅಂತ ಬೆಂಗಳೂರಿನಲ್ಲಿ ಪ್ರಖ್ಯಾತಿ ಪಡೆದಿರುವಂಥದ್ದು. ಹಲವಾರು ವರ್ಷಗಳಿಂದ ಟಿಕೆಟ್ ದರವನ್ನು ಏರಿಕೆ ಮಾಡಿರಲಿಲ್ಲ. ಈ ಸಂಬಂಧಪಟ್ಟಕ್ಕೆ ಸರ್ಕಾರಗಳು ಕೂಡ ಇದಕ್ಕೆ ಪ್ರಸ್ತಾವನೆ ಕೊಟ್ಟಿರಲಿಲ್ಲ, ಒಪ್ಪಿಗೆ ಕೊಟ್ಟಿರಲಿಲ್ಲ. ಇತ್ತೀಚೆಗೆ 46% ಏರಿಕೆ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಮೆಟ್ರೋ ನಿಗಮ ಹೇಳ್ಕೊಂಡಿತ್ತು. ಇದ್ದಕ್ಕಿದ್ದಂಗೆ 15 ದಿನಗಳ ಹಿಂದೆ 198% 100% ವರೆಗೂ ಕೂಡ ಮೆಟ್ರೋ ದರವನ್ನ ಏರಿಕೆ ಮಾಡಿರುವಂತದ್ದು. ಕೆಲವೊಂದು ಕಡೆ 101, 110% ಕೂಡ ಕೆಲವೊಂದು ನಿಲ್ದಾಣಗಳಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಒಂದು ರೀತಿ ಶಾಕು ಒಳಗಾಗುವಂತ ಕೆಲಸ ಆಗಿರುವಂತದ್ದು. ಹೀಗಾಗಿ ಅಂದಿನಿಂದ ಯಾವಾಗ ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರು ಅಂದಿನಿಂದಲೇ ಮೆಟ್ರೋ ಸಂಚಾರ ಮಾಡ್ತಿದ್ದ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಯ್ತು. ಜೊತೆಗೆ ಕಾಂಗ್ರೆಸ್, ಬಿಜೆಪಿ ಅನ್ನದೇ ಎಲ್ಲಾ ಪಕ್ಷಗಳು ಕೂಡ ಮೆಟ್ರೋ ನಿಗಮದ ವಿರುದ್ಧವಾಗಿ ಹೋರಾಟಕ್ಕೆ ಇಳಿತಾರೆ. ಮೆಟ್ರೋ ಟಿಕೆಟ್ ದರವನ್ನು ಕೂಡಲೇ ಇಳಿಸಬೇಕೆನ್ನುವಂತ ಒತ್ತಾಯವನ್ನು ಕೂಡ ಹೋರಾಟದ ರೂಪದಲ್ಲಿ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಮೆಟ್ರೋದಲ್ಲಿ ಸಂಚಾರ ಮಾಡುವಂತ ಪ್ರಯಾಣಿಕರೇ ಸಂಘಟನೆ ಒಂದು ಕಟ್ಕೊಳ್ತಾರೆ. ಸಂಘಟನೆ ಕಟ್ಕೊಂಡು ಈಗಾಗಲೇ ಹಲವಾರು ಬಾರಿ ಮೆಟ್ರೋ ನಿಗಮಕ್ಕೆ ಮನವಿಯನ್ನು ಸಲ್ಲಿಸಿರುವಂತದ್ದು. ಸಭೆ ಮೇಲೆ ಸಭೆಯನ್ನ ಮಾಡಿದ್ರು ಕೂಡ ಮೆಟ್ರೋ ಟಿಕೆಟ್ ದರವನ್ನ ಇನ್ನೂ ಕೂಡ ಇಳಿಕೆ ಮಾಡಿಲ್ಲ. ಹೀಗಾಗಿ ರಾಜ್ಯಪಾಲರ ಮೊರೆ ಹೋಗೋಕ್ಕೂ ಕೂಡ ಈ ಸಂಘಟನೆ ಮುಂದಾಗ್ತಾ ಇರುವಂತದ್ದು. ಮೆಟ್ರೋ ಪ್ರಯಾಣಿಕರ ಸಂಘಟನೆಯಿಂದ ನಿನ್ನೆ ಒಂದು ಬೆಂಗಳೂರು ಮಹಾರಾಣಿ ಸೈನ್ಸ್ ಕಾಲೇಜು ಒಂದು ಸಮುದಾಯ ಭವನದಲ್ಲಿ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಒಂದಷ್ಟು ತೀರ್ಮಾನಗಳನ್ನ ಕೈಗೊಳ್ತಾರೆ. ಆ ತೀರ್ಮಾನವೇ ರಾಜ್ಯಪಾಲರ ಮೊರೆ ಹೋಗುವಂತದ್ದು. ರಾಜ್ಯಪಾಲರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡ್ಕೊಂಡು ಇನ್ನೊಂದು ವಾರದಲ್ಲಿ ಮನವಿ ಪತ್ರ ಸಲ್ಲಿಸಿದ ಬಳಿಕವೂ ಕೂಡ ಮೆಟ್ರೋ ಟಿಕೆಟ್ ದರವನ್ನ ಕಡಿಮೆ ಮಾಡದಿದ್ದ ಪಕ್ಷದಲ್ಲಿ ಮೆಟ್ರೋ ಬಾಯ್ಕಾಟ್ ಎನ್ನುವಂಥದ್ದು ಏನಾಗ್ತಾ ಇದೆಯೋ, ಅಂದ್ರೆ ಇಷ್ಟು ದಿನ ಏನು ಮಾತಿನ ಮೂಲಕವಾಗಿ ಹೇಳಿಕೆ ಮಾಡ್ತಾರೆ, ಅದು ನಿಜ ಸ್ವರೂಪಕ್ಕೆ ನಾವು ತರ್ತೇವೆ ಎನ್ನುವಂತ ಆಕ್ರೋಶವನ್ನ ಮೆಟ್ರೋ ಪ್ರಯಾಣಿಕರ ಸಂಘ ಮಾಡ್ತಾ ಇರುವಂತದ್ದು. ಜೊತೆಗೆ ಮೆಟ್ರೋ ನಿಗಮ ಕೂಡಲೇ ಈ ಒಂದು ಅವ್ಯವಸ್ಥೆ ಎನ್ನುವಂತ ನಿಟ್ಟಿನಲ್ಲಿ ಮೆಟ್ರೋ ಟಿಕೆಟ್ ದರವನ್ನು ಹೇಗೆ ಏರಿಕೆ ಮಾಡಿದಾರ 100%, 110% ವರೆಗೂ, ಅದು ಕೂಡಲೇ ಕಡಿಮೆ ಮಾಡಬೇಕು. ಯಥಾಸ್ಥಿತಿಯಲ್ಲಿ ಏನಿತ್ತು ಆ ಯಥಾಸ್ಥಿತಿಗೆ ತರದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ತೀವ್ರ ಸ್ವರೂಪಕ್ಕೆ ಮುಂದಾಗತ್ತೆ. ಜೊತೆಗೆ ಪ್ರತಿನಿತ್ಯವೂ ಕೂಡ 6ರಿಂದ 8, 8ರಿಂದ 10 ಲಕ್ಷವರೆಗೂ ಕೂಡ ಪ್ರಯಾಣಿಕರ ಸಂಖ್ಯೆ ಏನಿದೆಯೋ ಅದು ದಿನೇ ದಿನೇ ಇಳಿಮುಖ ಆಗ್ತಾ ಇರುವಂತದ್ದು. ಇನ್ನಷ್ಟು ಇಳಿಕೆ ಮಾಡೋದ್ರಲ್ಲೂ ಕೂಡ ನಾವು ಸಫಲರಾಗಿದ್ದೇವೆ ಎನ್ನುವಂತ ಎಚ್ಚರಿಕೆಯನ್ನ ಮೆಟ್ರೋ ನಿಗಮಕ್ಕೆ ಕೊಟ್ಟಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಂಜು, ಆ ಥರದ್ದೇನು ತಕ್ಷಣಕ್ಕೆ ಸ್ಪೆಸಿಫಿಕ್ ಆಗಿ ಇಷ್ಟು ಸಾವಿರ ಜನ ನಾವು ಟಾರ್ಗೆಟ್ ಮಾಡಿಕೊಂಡು ಸಹಿ ಸಂಗ್ರಹ ಮಾಡಬೇಕು, ಆ ಥರದ್ದೇನು ನಾವು ಯೋಚನೆ ಮಾಡಿಲ್ಲ ಸದ್ಯಕ್ಕೆ. ನಮ್ಮ ಫೋಕಸ್ ಇರೋದೀಗ ಸಮಿತಿ, ಹೋರಾಟ ಮಾಡ್ತಕ್ಕಂಥ ಸಮಿತಿ, ಅದರ ತೀರ್ಮಾನಗಳು, ಇದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಮುಂದಿನ ಹೋರಾಟದ ಬಗ್ಗೆ ಹೇಗೆ ಯಾವ ರೂಪರೇಷೆ ತಗೋಬೇಕು ಈ ಹೋರಾಟ ಅನ್ನೋದನ್ನು ಕೂಡ ನಾವು ನಮ್ಮ ಎಕ್ಸ್ಪರ್ಟ್ಗಳನ್ನೆಲ್ಲ ಸೇರಿಕೊಂಡು,
ಜೊತೆಗೆ ನಮ್ಮ ಬೇರೆ ಕೆಲವು ಎಕ್ಸ್ಪರ್ಟ್ಸ್ ಇದ್ದಾರೆ ಈ ಫೀಲ್ಡಲ್ಲಿ, ಅವ್ರಗಳ್ದು ಕೂಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.